ಅಪ್ಪನಂತ ವ್ಯಕ್ತಿತ್ವ, ಅಪ್ಪನಂತ ನಟನೆ, ಅಪ್ಪನಂತ ನಡೆನುಡಿ ಹೀಗೆ ಹೇಳುವಾಗ ನಿಮಗೆ ಅರಿವಿಗೆ ಬರುತ್ತೆ ಇದು ಕರುನಾಡ ಚಕ್ರವರ್ತಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಎಂದು. ಎನರ್ಜಿಗೆ ಇನ್ನೊಂದು ಹೆಸರೇ ಸ್ಯಾಂಡಲ್ವುಡ್ನ ಶಿವಣ್ಣ. ಆದ್ರೀಗ ಶಿವಣ್ಣ ಸರ್ಜರಿಗೆ ಒಳಗಾಗುವ ಪರಿಸ್ಥಿತಿ ಎದುರಾಗಿದೆ. ಅನಾರೋಗ್ಯ ಅನ್ನುವ ವಿಷಯವೇ ಫ್ಯಾನ್ಸ್ಗೆ ಅರಗಿಸಿಕೊಳ್ಳಲಾಗಲ್ಲ. ಹೀಗಿರುವಾಗ ಸರ್ಜರಿಗೆಂದ್ರೆ ಹೇಗಾಗಬೇಡ. ಸ್ವತಃ ಶಿವಣ್ಣ ಕೂಡ ಭಾವುಕರಾಗಿ ಅಮೆರಿಕಾಗೆ ತೆರಳಿದ್ದಾರೆ. ಇಂದು ಶಿವಣ್ಣನಿಗೆ ಸರ್ಜರಿ ನಡೆಯಲಿದೆ. ಹೌದು, ಸೆಂಚುರಿ ಸ್ಟಾರ್ ಶಿವಣ್ಣನಿಗೆ ವಯಸ್ಸು 62 ಆದರೂ ಸದಾ 25ರ ಹರಿಯದ ಹುಡುಗನಂತ ಆಕ್ಟಿವ್. ಸಿನಿಮಾದಿಂದ ಹಿಡಿದು ರಿಯಾಲಿಟಿ ಶೋವರೆಗೂ ಶಿವರಾಜ್ ಕುಮಾರ್ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ರು. ಅದರಲ್ಲೂ ಕೈಯಲ್ಲಿ 5-6 ಸಿನಿಮಾಗಳಿವೆ. ಹೀಗಿರುವಾಗಲೇ ಅನಾರೋಗ್ಯದಿಂದ ಶಿವಣ್ಣ ಅಮೆರಿಕಾಗೆ ತೆರಳಿದ್ದಾರೆ. ಇವತ್ತು ಶಿವಣ್ಣನಿಗೆ ಸರ್ಜರಿ ನಡೆಯಲಿದೆ. ಅಮೆರಿಕಾದಲ್ಲಿ ಶಿವಣ್ಣನಿಗೆ ಚಿಕಿತ್ಸೆ ನಡೀತಾ ಇದ್ರೆ ಇತ್ತ ಫ್ಯಾನ್ಸ್ ದೇವರ ಮೊರೆ ಹೋಗಿದ್ದಾರೆ. ಸರ್ಜರಿ ಯಶಸ್ವಿ ಕಾಣಲಿ ಎಂದು ರಾಜ್ಯದ ಹಲವು ಕಡೆಗಳಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ತಿದ್ದಾರೆ. ಮೈಸೂರಿನ ಅಗ್ರಹಾರದಲ್ಲಿರುವ 101 ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಅರ್ಚನೆ ನಡೆಯಿತು. ಅಷ್ಟೇ ಅಲ್ಲ, ಕೆಲ ಅಭಿಮಾನಿಗಳು ಮುಡಿ ಕೊಟ್ಟು ಉರುಳು ಸೇವೆ ಮಾಡಿ ಬೇಗ ಗುಣಮುಖರಾಗಿ ಬರಲಿಗೆಂದು ಹಾರೈಸಿದ್ದಾರೆ. ಹಾಗೆ ಮಲ್ಲೇಶ್ವರಂನ ಕರ್ನಾಟಕ ರತ್ನ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶಿವಣ್ಣನ ಆರೋಗ್ಯ ಸುಧಾರಣೆಯಾಗಲಿ ಎಂದು ವಿಶೇಷ ಪೂಜೆ ಸಲ್ಲಿಕೆಯಾಗಿದೆ. ಇನ್ನು ಶಿವಣ್ಣ ನಮ್ಮ ಲಿವಿಂಗ್ ಲೆಜೆಂಡ್, ಸಿನಿಮಾ ರಂಗದ ಅತಿ ದೊಡ್ಡ ಆಸ್ತಿ. ಇವರಿಗೆ ನಮ್ಮ ಆಯಸ್ಸು ಸಿಗಲಿ, ಇವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿ ಅಂತ ನಟ ಧ್ರುವ ಸರ್ಜಾ ಹೇಳಿದ್ದಾರೆ. ಕೆಡಿ ಸಿನಿಮಾದ ಶಿವ ಶಿವ ಸಾಂಗ್ ರಿಲೀಸ್ ಇವೆಂಟ್ನಲ್ಲಿ ಧ್ರುವ ಸರ್ಜಾ ಹೀಗೆ ಹೇಳಿದ್ದು. ಅಂದಹಾಗೆ ಶಿವಣ್ಣ ಸರ್ಜರಿಯಾದ ನಂತರ ಬರೋಬ್ಬರಿ 30 ದಿನಗಳ ಕಾಲ ವಿಶ್ರಾಂತಿಯಲ್ಲಿರಬೇಕಾಗುತ್ತೆ. ಹೀಗಾಗಿ ಸದ್ಯ ಸರ್ಜರಿ ಯಶಸ್ವಿಯಾಗಿ ನಡೆಯಲಿ, ಶಿವಣ್ಣ ಗುಣಮುಖರಾಗಿ ಮರಳಿ ಬರಲಿ ಅಂತ ಅಭಿಮಾನಿಗಳು ಹಲವೆಡೆ ಹೋಮ ಹವನ ನಡೆಸುತ್ತಿದ್ದಾರೆ.